ರೆಬೆಲ್ ಯತ್ನಾಳ್ ಟೀಮ್ಗೆ ಆನೆ ಬಲ ಬಂದಿದೆ. ಮತ್ತೊಂದು ಕಡೆ BY ವಿಜಯೇಂದ್ರ ವೀಕ್ ಆಗ್ತಾ ಇದ್ದಾರೆ. ಯತ್ನಾಳ್ ಟೀಮ್ ಡಿಸೆಂಬರ್ 3ಕ್ಕೆ ಹೈಕಮಾಂಡನ್ನು ಭೇಟಿಯಾಗುವ ಮೊದಲು ಬಹಳಷ್ಟು ಅಂಶಗಳನ್ನು, ಪ್ರಬಲವಾದಂಥ ಅಂಶಗಳನ್ನು ತಮ್ಮ ಬಳಿ ಇಟ್ಕೊಂಡಿದೆ. ಈ ಬಾರಿ ವಿಜಯೇಂದ್ರ ಅವರ ಸ್ಥಾನಕ್ಕೆ ಕುತ್ತು ತರಬೇಕು, ಅವ್ರನ್ನ ಇಳಿಸಲೇಬೇಕು ಅಂತ ಪಕ್ಕಾ ವಾದವನ್ನು ಮಂಡಿಸುತ್ತೆ. ಅದರ ಹಿಂದೆ ಒಂದಷ್ಟು ಸಾಕ್ಷಿಗಳು, ಬಹಳಷ್ಟು ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಕೂಡ ಇದ್ದಾವೆ. ಹಾಗಾದರೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ಕಾರಣವಾಗುವಂಥ ಅಂಶಗಳೇನು? ಬಹಳ ಪ್ರಮುಖವಾಗಿ ಈ ಬಾರಿ ವಿಜಯೇಂದ್ರ ಅವರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಿಜಯೇಂದ್ರ ಅವರ ಜೊತೆ ಇರುವಂಥದ್ದು ದೊಡ್ಡ ದೊಡ್ಡ ನಾಯಕರಲ್ಲ. ವಿಜಯೇಂದ್ರ ಅವರಿಗೆ ಬೆಂಬಲ ಕೊಡ್ತಾ ಇರುವಂಥ ಅವರ ಟೀಮಲ್ಲಿ ದೊಡ್ಡವರು ಇಲ್ಲವೇ ಇಲ್ಲ, ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ, ಇಲ್ಲ ಯತ್ನಾಳ್ ಟೀಮ್ನ ಜೊತೆಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನ ಸೆಳೀತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗಾದಂಥ ಸೋಲು. ನೀವು ಯಾವ BY ವಿಜಯೇಂದ್ರ ಅವರನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಮಗ ಅಂತ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದೀರೋ, ಅಂತಹ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಕರ್ನಾಟಕದ ಜನತೆ ಮನೇಲಿ ಕೂತ್ಕೊಳ್ಳಿ ಅಂತ ಕಳಿಸಿದ್ದಾರೆ ಅನ್ನುವ ವಾದವನ್ನು ಯತ್ನಾಳ್ ಟೀಮ್ ಮುಂದಿಡುತ್ತೆ. HD ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವು ಸಿಗಲಿಲ್ಲ, ಬೊಮ್ಮಾಯಿಯವ್ರ ಮಗ ಭರತ್ ಬೊಮ್ಮಾಯಿ ಅವರಿಗೆ ಗೆಲುವು ಸಿಗಲಿಲ್ಲ. ಹೀಗೆ ಇಬ್ಬಿಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಜನ ತಿರಸ್ಕರಿಸಿದ್ದಾರೆ ಅಂದರೆ ಅದರ ಅರ್ಥ ಈ ಕುಟುಂಬ ರಾಜಕಾರಣ ನಡೆಯೋದಿಲ್ಲ. ನೀವು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಅನ್ನೋ ಕಾರಣಕ್ಕೆ ಮತ ಕೊಡೋದಿಲ್ಲ. ಇದು ರಾಜ್ಯದಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಮುಂದಿನ ಚುನಾವಣೆಗಳಲ್ಲಿ ರಾಜ್ಯದ ಸಂಘಟನೆಯಲ್ಲಿ ಹಾಗೆ ಜನರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. BS ಯಡಿಯೂರಪ್ಪನವರ ಮಗ ಅನ್ನುವ ಕಾರಣಕ್ಕೆ ವಿಜಯೇಂದ್ರ ಅವರಿಗೆ ನಾಯಕತ್ವ ಕೊಟ್ಟಿದ್ದೀರಾ, ಅವರ ನಾಯಕತ್ವಕ್ಕೆ ಜನರ ಒಪ್ಪಿಗೆ ಇಲ್ಲ, ಜನರಿಗೆ ಅದು ಇಷ್ಟ ಇಲ್ಲ. ನೀವು ಲಿಂಗಾಯತರಲ್ಲೇ ಯಾವುದಾದ್ರೂ ಹಿರಿಯ ನಾಯಕರನ್ನು ನೋಡಿ ಕೊಡ್ಬೋದಾಗಿತ್ತು. ನೀವಿನ್ನೂ ಮೊದಲ ಬಾರಿ ಆಯ್ಕೆಯಾಗಿರುವಂಥ ಶಾಸಕನಿಗೆ ಕೊಟ್ಟಿದ್ದೀರಾ, ಅದು ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ. ಈ ತುಷ್ಟೀಕರಣವನ್ನು ಜನ ಒಪ್ಪೋದಿಲ್ಲ. ನೀವು ತುಷ್ಟೀಕರಣದ ವಿರುದ್ಧ ಅಂತೀರಾ, ಜೊತೆಗೆ ನೀವು ಪರಿವಾರವಾದದ ವಿರುದ್ಧ ಅಂತೀರಾ, ಕುಟುಂಬ ರಾಜಕಾರಣದ ವಿರುದ್ಧ ಅಂತೀರಾ. ಆದರೆ ನೀವು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ಅನ್ನುವ ಕಾರಣಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತೀರಾ. ನಾವೆಲ್ಲ ಇಷ್ಟು ಹಿರಿಯರು ಏನು ಮಾಡಬೇಕು? ಈ ಎಲ್ಲ ಹಿರಿಯರ ಜೊತೆಗೆ ಒಂದು ದೊಡ್ಡ ಜನ ಬೆಂಬಲ ಇದೆ, ಶಕ್ತಿ ಇದೆ. BJP ಸೋಲ್ತಾ ಇರೋದು ಇದೇ ಕಾರಣಕ್ಕೆ. 3 ಕ್ಷೇತ್ರಗಳಲ್ಲಿ BJP ಸೋಲೊಪ್ಕೊಂಡಿರೋದು ಈ ಕಾರಣದಿಂದಾನೇ. BY ವಿಜಯೇಂದ್ರ ಅವರಿಗೆ ಗೆಲ್ಲಿಸುವ ಶಕ್ತಿ ಇಲ್ಲ. ಗೆಲ್ಲಿಸುವ ಶಕ್ತಿ ಇದ್ದಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರನಾದರೂ ಗೆದ್ಕೋಬೋದಾಗಿತ್ತು. ಉಪಚುನಾವಣೆಯಲ್ಲಿ 3ಕ್ಕೆ 3ರಲ್ಲೂ ಮಕಡೆ ಮಲಗಿದೆ. ವಿಜಯೇಂದ್ರ ಅವರ ನಾಯಕತ್ವಕ್ಕೆ ನೀವು ಏನು ಮಾರ್ಕ್ಸ್ ಕೊಡ್ತೀರಾ? ಅವ್ರನ್ನ ಕೆಳಗಿಳಿಸಿ. ಹಿರಿಯರನ್ನು BJP ಪಕ್ಷ ಕಟ್ಟಿದವ್ರನ್ನ ಹಿರಿಯರನ್ನ ರಾಜ್ಯಾಧ್ಯಕ್ಷ ಮಾಡಿ, ಆಗ ನಾವು ಒಪ್ಕೋತೀವಿ. ನನ್ನನ್ನೇ ರಾಜ್ಯಾಧ್ಯಕ್ಷ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಬೇರೆ ಹಿರಿಯರಿದ್ದಾರೆ, ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿ, ಆಗ ಈ ವಿವಾದನೇ ಹೊರಟೋಗುತ್ತೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಂದ್ರೆ ನಾನು ಒಪ್ಪಲ್ಲ, ರಮೇಶ್ ಜಾರಕಿಹೊಳಿ ಅವರೊಪ್ಪಲ್ಲ, BJP ಹಿರಿಯ ನಾಯಕರು ಬಹುತೇಕರು ಒಪ್ಪೋದಿಲ್ಲ. ಯಡಿಯೂರಪ್ಪನವ್ರನ್ನ ನಾವೆಲ್ಲರೂ ಒಪ್ತೀವಿ. ಆದರೆ BY ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಈ ವಾದವನ್ನು ಯತ್ನಾಳ್ ಅಂಡ್ ಟೀಮ್ ಹೈಕಮಾಂಡ್ ಮುಂದಿಟ್ಟಾಗ ಹೈಕಮಾಂಡ್ ಕೂಡ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡಿರಬೇಕಾಗುತ್ತೆ. ಯಾಕೆಂದರೆ ಹೈಕಮಾಂಡ್ ಕೂಡ ಇದೇ ಪಾಲಿಸಿಯನ್ನು ರಾಜ್ಯದಲ್ಲಿ BJPಯಲ್ಲಿ ಆಂತರಿಕವಾಗಿ ಪಾಲಿಸ್ತಾ ಇರುವಂಥದ್ದು. ಕುಟುಂಬ ರಾಜಕಾರಣ ಬೇಡ, ಜೊತೆಗೆ ಇದು ಜನರಿಂದ ಈಗ ತಿರಸ್ಕಾರ ಆಗಿರುವಂಥದ್ದು. ಹಾಗಾಗಿ ದೇಶಾದ್ಯಂತ ಈ ಒಂದು ಕುಟುಂಬ ರಾಜಕಾರಣವನ್ನು ವಿರೋಧಿಸ್ಕೊಂಡು ಬಂದು ರಾಜ್ಯದಲ್ಲಿ ಅದನ್ನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಲ್ಲ. ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ಅವರಿಗೆ ವಿಶೇಷ ಸ್ಥಾನಮಾನ ಯಾಕೆ ಕೊಡ್ತಾ ಇದ್ದೀರಾ? ಹಾಗಾಗಿ ಈ ವಾದ ಇದೆಯಲ್ಲ, ಈ ವಾದ ಈ ಬಾರಿ ಬಹಳ ಬಲವಾಗಿ, ಇದಕ್ಕೆ BJPಯ ಹಿರಿಯ ನಾಯಕರೆಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನ್ಯೂಟ್ರಲ್ ಆಗಿರುವಂಥ ನಾಯಕರು ಯಾರೂ ಕೂಡ ಯಡಿಯೂರಪ್ಪನವ್ರ ಪರವಾಗಿ ನಿಲ್ತಾ ಇಲ್ಲ. ಯಡಿಯೂರಪ್ಪನವರು ಏಕಾಂಗಿ ಆಗಿಬಿಟ್ಟಿದ್ದಾರೆ. ಹೀಗಾಗಿ BJP ಬರುವ ಜನವರಿಯ ನಂತರ, ಸಂಕ್ರಾಂತಿಯ ನಂತರ ಒಂದು ಕ್ರಾಂತಿ ನಡೆಯುತ್ತೆ. ಇಲ್ಲಿ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೆಬೆಲ್ಸ್ ಟೀಮ್ನ, ಅಂದರೆ ಇಲ್ಲಿ RSS ಮಧ್ಯಪ್ರವೇಶ ಮಾಡಿ ಇಲ್ಲಿ RSSನ ಕಟ್ಟರ್
ನಾಯಕರನ್ನು ರಾಜ್ಯಾಧ್ಯಕ್ಷ ಮಾಡಿ ಲಿಂಗಾಯತ ನಾಯಕರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಡುವಂಥ ಸಾಧ್ಯತೆ ಇದೆ. ಇಲ್ಲಿ BY ವಿಜಯೇಂದ್ರ ಅವರನ್ನು ಇದಕ್ಕೆ ಮನವೊಲಿಸ್ತಾರೆ. BY ವಿಜಯೇಂದ್ರ ಅವರ ಪರವಾದಂಥ ಬಣ ಈಗ ಎದ್ದು ನಿಂತಿದೆ. ನಾವು ಸಮಾವೇಶ ಮಾಡ್ತೀವಿ, ನಾವು ವಿಜಯೇಂದ್ರ ಅವರ ಪರವಾಗಿ ಶಕ್ತಿ ಪ್ರದರ್ಶನವನ್ನು ಮಾಡ್ತೀನಿ ಅಂತ ಹೊರಟಿದೆ. ಆದರೆ ವಿಜಯೇಂದ್ರ ಅವರ ಪರ ಏನು ಆ ಬಣದಲ್ಲಿ ಕಾಣಿಸ್ತಾ ಇರುವಂಥ ನಾಯಕರನ್ನು BJP ನೋಡಿದರೆ ಅವರು ಯಾರೂ ಕೂಡ ರಾಜ್ಯದಲ್ಲಿ ಮುಂದಿನ ಬಾರಿ ಚುನಾವಣೆ ನಡೆದರೆ BJPಗೆ ಶಕ್ತಿ ತುಂಬುವಂಥ ನಾಯಕರು, ಒಂದು 25, 30, 50 ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬರುವಂಥ ನಾಯಕರು ಅಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅವರವರ ಕ್ಷೇತ್ರದಲ್ಲೇ ಅವರು ಗೆಲ್ಲುವ ಶಕ್ತಿ ಸಾಮರ್ಥ್ಯ ಇಲ್ಲದೆ ಇರುವಂಥ ನಾಯಕರು, ಸೋತು ಹೋಗಿರುವಂಥವರು, ರೇಣುಕಾಚಾರ್ಯ, ಈ ರೀತಿಯ ನಾಯಕರನ್ನು ವಿಜಯೇಂದ್ರ ಅವರ ಬಣದಲ್ಲಿ ಇಟ್ಕೊಂಡು ಅವರ ಬಣ ಶಕ್ತಿಶಾಲಿಯಾಗಿರೋದಕ್ಕೆ ಸಾಧ್ಯನಾ? ಹಾಗಾಗಿ BJP ಹೈಕಮಾಂಡ್ ಮುಂದಿನ 1-2 ತಿಂಗಳಲ್ಲಿ ಈ ಪ್ರತಿರೋಧವನ್ನು ಗಮನಿಸಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆಯನ್ನು ಮಾಡುತ್ತೆ. ಯಾಕಂದರೆ ಚುನಾವಣೆ ಹತ್ತಿರ ಇರುವಾಗ ಬದಲಾವಣೆ ಮಾಡೋದಕ್ಕೆ ಹೊರಟ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಆಗುತ್ತೆ. ಆ ಕಾರಣಕ್ಕೆ ಚುನಾವಣೆ ಇನ್ನು 3-3.5 ವರ್ಷ ಇರೋದ್ರಿಂದ ಈ ಒಂದು ಚುನಾವಣೆಗಿಂತ ಮೊದಲೇ ಮಾಡಿದರೆ ಇನ್ನು 3 ವರ್ಷದ ವೇಳೆಗೆ ಆ ರಾಜ್ಯಾಧ್ಯಕ್ಷನ ನಾಯಕತ್ವದಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ BJP ಈಗ ಗಂಭೀರವಾಗಿ ಚಿಂತನೆಯನ್ನು ನಡೆಸ್ತಾ ಇದೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಅದು ಕೂಡ ಉಪಚುನಾವಣೆಯ ಸೋಲುಗಳ ನಂತರ BJP ರಾಜ್ಯದಲ್ಲಿ ಕುಸಿತ ಕಾಣ್ತಾ ಇದೆ. ಏನಾದರೂ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಅದರ ಜೊತೆಗೆ BJPಯ ಒಳಗಿನ ಈ ರೀತಿ ಬಣ ಬಡಿದಾಟ, ಇಲ್ಲಿ ಯತ್ನಾಳ್ ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರು ಒಬ್ಬರನ್ನ ಇಟ್ಕೊಂಡು ಹೋಗೋಣ ಅಂತಂದರೆ 2023ರ ಚುನಾವಣೆಯಲ್ಲೇ ಅದು ರಿಸಲ್ಟ್ ಸಿಕ್ಕಿದೆ. ಯಡಿಯೂರಪ್ಪನವರು ಇಲ್ಲ ಅಂತ ಹೇಳಿದರೆ ಲಿಂಗಾಯತ ಸಮುದಾಯ BJPಯನ್ನು ಕೈ ಬಿಡ್ತಾ ಇದೆ. ಯಡಿಯೂರಪ್ಪನವರು ಇದ್ದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಲಿಂಗಾಯತ ಸಮುದಾಯ BJP ಜೊತೆಗಿರುತ್ತೆ. ಆದರೆ ಯಡಿಯೂರಪ್ಪನವರು ಇಲ್ಲದೇ ಅವರ ಸ್ಥಾನದಲ್ಲಿ ಅವ್ರ ಮಗನನ್ನು ಕೂರಿಸೋಣ ಅಂತ ಹೇಳಕೊಟ್ರು ಕೂಡ ಅದಕ್ಕೆ BJPಗೆ ಲಿಂಗಾಯತ ಸಮುದಾಯ ಮತ ಹಾಕಿಲ್ಲ. ಹಾಗಾಗಿ BJP ಈಗ ಲಿಂಗಾಯತ ಸಮುದಾಯಕ್ಕೋಸ್ಕರ ವಿಜಯೇಂದ್ರ ಅವರನ್ನು ಉಳಿಸ್ಕೊಳ್ಳುವ ಮಟ್ಟಿಗೆ ರಿಸ್ಕನ್ನು ತಗೊಳ್ಳುತ್ತಾ. ಯಡಿಯೂರಪ್ಪನವರು ರಾಜ್ಯಾದ್ಯಂತ ಸುತ್ತಾಡಿದರೂ ಕೂಡ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೆ ಮಾತ್ರ ಜೊತೆಗೆ ನಿಲ್ಲುತ್ತೆ, ಇಲ್ಲಾಂದರೆ ಅವರ ಮಗನಿಗೋ ಅಥವಾ ಬೇರೆ ಯಾರಿಗೋ ಮತ ಹಾಕೋದಕ್ಕೆ ಸಿದ್ಧ ಇಲ್ಲ. ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಪ್ರೂವ್ ಆಗಿರುವಂಥ ಫ್ಯಾಕ್ಟು. ಯಾವ ಬೀದರು, ಕಲಬುರಗಿ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿದ್ವೋ ಆ ಭಾಗದಲ್ಲಿ ಕೂಡ ಜನ ಮತ ಹಾಕಿಲ್ಲ, ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. ಬೀದರ್, ಕಲಬುರಗಿ ಅಂತ ಲೋಕಸಭಾ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಮಾತಿಗೆ ಮತ ಹಾಕ್ತಾಯಿದ್ರು. ಆದರೆ ಅವರ ಮಾತು, ಅವರ ಪ್ರಚಾರ ಯಾವುದಕ್ಕೂ ಕೂಡ ಮತ ಹಾಕಿಲ್ಲ. ಅಂದರೆ ರಾಜ್ಯದಲ್ಲಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇಲ್ಲ. ಇನ್ನು ಮುಂದೆ ಅವರು ಚುನಾವಣಾ ರಾಜಕಾರಣದಿಂದ ಹೊರಗೆ ಬಂದಿದ್ದರಿಂದ BJPಗೆ ಯಡಿಯೂರಪ್ಪನವರ ಶಕ್ತಿ ಸಿಗ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಯೋಚನೆ ಮಾಡ್ತಾ ಇರುವಂಥದ್ದು BJPಯವರು ವಿಜಯೇಂದ್ರ ಅವರನ್ನು ಕೆಳಕಿಳಿಸಿ ಯಾರಾದರೂ ಬೇರೆ ಶಕ್ತಿ ತುಂಬುವಂಥ ನಾಯಕನನ್ನು ಮಾಡಬೇಕು. ಆದರೆ ಅದನ್ನು ಹ್ಯಾಂಡಲ್ ಮಾಡೋದು ತುಂಬ ಕೇರ್ಫುಲ್ಲಾಗಿರಬೇಕು. ಇದು ಯಡಿಯೂರಪ್ಪನವ್ರಿಗೆ ನೋವಾಗಬಾರ್ದು ಅಥವಾ BJPಯ ಲಿಂಗಾಯತ ಸಮುದಾಯಕ್ಕೆ ನೋವಾಗಬಾರ್ದು ಅನ್ನೋದನ್ನಷ್ಟೇ BJP ಯೋಚನೆ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ನಮಗನ್ನಿಸ್ತಾ ಇರುವಂಥದ್ದು. ನಿಮಗೇನು ಅನಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳ ಅಪ್ಡೇಟ್ಸ್ ಜೊತೆ ನಾವು ಮತ್ತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.